ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಈ ತರಹದ ಥರ್ಮಾಕೋಲ್ ಪೀಸ್ಗಳು ಎಲ್ಲರ ಮನೆಯಲ್ಲೂ ಹಾಗೆ ಬಿದ್ದಿರ್ತವೆ ಅಲ್ವಾ? ಏನನ್ನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ ತಂದಿರುವಾಗ ಇದೆಲ್ಲ ಬಂದಿರುತ್ತೆ. ಇದನ್ನು ಸುಮ್ಮನೆ ಬಿಸಾಕಬೇಡಿ. ನೋಡಿ, ಜೊತೆಯಲ್ಲಿ ಒಂದು ಪಾರ್ಸಲ್ ಡಬ್ಬಿ, ಏನಾದರೂ ಫುಡ್ ಐಟಮ್ಸ್ ಪಾರ್ಸಲ್ ತಂದಿರ್ತೀವಲ್ವಾ, ಆವಾಗ ಈ ತರಹದ ಬಾಕ್ಸ್ಗಳು ಕೊಟ್ಟಿರ್ತಾರೆ ನೋಡಿ. ಇದನ್ನು ಬಳಸಿ ನಾನಿವತ್ತು ನಿಮಗೊಂದು ಸೂಪರ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ಈ ಡಬ್ಬಿಯ ಅಳತೆಗೆ ಕರೆಕ್ಟಾಗಿ ಥರ್ಮಾಕೋಲ್ ಪೀಸನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡಂತಹ ಥರ್ಮಾಕೋಲ್ ಪೀಸ್ ಡಬ್ಬಿ ಒಳಗಡೆಗೆ ಪೂರ್ತಿಯಾಗಿ ಹೋಗಬೇಕು. ಹಾಗಾಗಿ ಅದರ ತಳಭಾಗದ ಅಳತೆಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೋಡಿ, ಹೀಗೆ ಅದನ್ನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಷ್ಟೊಂದು ವಸ್ತುಗಳನ್ನು ನಾವು ಇದರಿಂದ ಏನು ಉಪಯೋಗ ಅಂತ ಸುಮ್ಮನೆ ಬಿಸಾಕ್ಬಿಡ್ತೀವಿ ಅಲ್ವಾ? ಅದರ ಬದಲಿಗೆ ನೋಡಿ, ಅವುಗಳನ್ನು ಹೇಗೆ ಬಳಸ್ಬೋದು ಅಂತ ನಮ್ಮ ಚಾನಲ್ನಲ್ಲಿ ನಿಮಗೆ ಎಷ್ಟೊಂದು ವಿಡಿಯೋಗಳು ಸಿಗುತ್ತೆ. ನೋಡ್ತಾ ಇದ್ದೀರಲ್ವಾ? ಥರ್ಮಾಕೋಲ್ ಪೀಸ್ ರೌಂಡಾಗಿ ಕಟ್ ಮಾಡ್ಕೊಂಡಿರೋದನ್ನು ಈ ಡಬ್ಬಿ ಒಳಗಡೆಗೆ ಕರೆಕ್ಟಾಗಿ ಹೀಗೆ ಫಿಕ್ಸ್ ಮಾಡಬೇಕು. ಈಸಿಯಾಗಿ ತೆಗೆಯೋದಕ್ಕೂ ಕೂಡ ಬರುತ್ತೆ. ಕರೆಕ್ಟ್ ಅಳತೆಗೆ ನೀವು ಮಾಡಿಕೊಂಡು ಹೀಗೆ ಅದನ್ನು ಮೊದಲಿಗೆ ಡಬ್ಬಿ ಒಳಗಡೆ ಇಟ್ಟುಬಿಡಿ. ಆಮೇಲೆ ನಮಗಿಲ್ಲಿ ಕೆಲವು ಟೂತ್ ಪಿಕ್ಗಳು ಬೇಕಾಗುತ್ತೆ ನೋಡಿ. ಒಂದೊಂದೇ ಟೂತ್ ಪಿಕ್ಕನ್ನು ತೊಗೊಂಡ್ಬಿಟ್ಟು ನೀವು ಈ ಥರ್ಮಾಕೋಲ್ ಒಳಗಡೆಗೆ ಹೀಗೆ ಸಿಗಿಸ್ತಾ ಹೋಗಬೇಕು. ಟೂತ್ ಪಿಕ್ ಒಂದು ಕಡೆಗೆ ಚೂಪಾಗಿರುತ್ತಲ್ವ, ಆ ಭಾಗವನ್ನು ನೀವು ಥರ್ಮಾಕೋಲ್ ಒಳಗಡೆ ಸಿಗಿಸ್ತಾ ಹೋದರೆ ಈಸಿಯಾಗಿ ಸಿಕ್ಕೊಳ್ಳುತ್ತೆ. ನೋಡಿ, ಇಲ್ಲಿ ತಿಳಿಸ್ತಾ ಇದ್ದೀನಿ ಅಲ್ವಾ? ಈ ತರಹದ ಭಾಗವನ್ನು ನೋಡ್ಕೊಂಡ್ಬಿಟ್ಟು ನೀವು ಸರಿಯಾಗಿ ಸಿಗಿಸ್ಬೇಕಾಗತ್ತೆ. ಸುತ್ತಲೂ ಒಂದರ ಪಕ್ಕ ಒಂದರಂತೆ ನಾನಿಲ್ಲಿ 6 ರಿಂದ 8 ಟೂತ್ ಪಿಕ್ಗಳನ್ನು ಸಿಗಿಸಿದ್ದೀನಿ. ನೋಡ್ತಾ ಇದ್ದೀರಲ್ವಾ? ಇದರಿಂದ ಈಗ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದ್ದೀರಾ? ಬನ್ನಿ ಈಗ ತಿಳಿಸ್ತೀನಿ ನೋಡಿ. ದಾರದ ರೀಲ್ಗಳಿರುತ್ತಲ್ವಾ, ಇವುಗಳನ್ನು ನೀವು ಈ ಡಬ್ಬಿ ಒಳಗಡೆ ಸಿಗಿಸಿರುವಂತಹ ಟೂತ್ ಪಿಕ್ನಲ್ಲಿ ಒಂದೊಂದಾಗಿ ಇಡ್ತಾ ಹೋಗಬಹುದು. ನೋಡಿ, ಎಷ್ಟು ಸುಲಭವಾಗಿ ಒಂದು ಟೂತ್ ಪಿಕ್ನಲ್ಲಿ ಒಂದು ದಾರದ ರೀಲ್ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಇನ್ನು ಕೆಲವು ಚಿಕ್ಕ ಚಿಕ್ಕದ ರೀಲ್ಗಳಿರುತ್ತಲ್ವಾ, ಅದು ಒಂದು ಟೂತ್ ಪಿಕ್ನಲ್ಲಿ ಎರಡನ್ನು ಕೂಡ ಸಿಗಿಸಬಹುದು. ನೋಡಿ, ಈ ತರಹ ನೀವು ರೆಡಿ ಮಾಡಿಕೊಂಡು ಹೊಲಿಗೆ ಮಿಷಿನ್ ಹತ್ರ ಇಟ್ಕೊಂಡಿದ್ರೆ ಯಾವ ಕಲರ್ ದಾರ ಬೇಕು ಅಂತ ಹುಡುಕೋ ಪ್ರಮೇಯನೇ ಬರೋದಿಲ್ಲ. ಎಷ್ಟು ಸುಲಭವಾಗಿ ದಾರದ ರೀಲನ್ನು ನೀವು ತಗೊಂಡು ಬಳಸಬಹುದು. ಪ್ರತಿದಿನವೂ ಹೊಲಿಗೆ ಮಾಡುವಂತಹ ಟೈಲರ್ಗಳಿಗೆ ಈ ಐಡಿಯಾ ಸೂಪರ್ ಆಗಿರುತ್ತೆ ಅಲ್ವಾ? ನೋಡಿ, ಯಾವ ರೀಲ್ ಬೇಕೋ ಅದನ್ನು ನೀವು ತೆಗೆದು ಬಳಸಬಹುದು, ಅಥವಾ ಇದ್ರ ಒಳಗಡೆಯಿಂದಾನೇ ನೀವು ಈ ರೀತಿ ದಾರವನ್ನು ಮಾತ್ರ ತೆಗೆದುಕೊಳ್ಬಹುದು. ನೋಡಿ, ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನಾನು ಪೂರ್ತಿ ರೀಲನ್ನು ಹೊರಗಡೆ ತೆಗಿತಾ ಇಲ್ಲ. ರೀಲ್ ಡಬ್ಬಿ ಒಳಗಡೆನೇ ಇದೆ. ಕೇವಲ ಅದರ ದಾರವನ್ನು ಈ ರೀತಿ ತಗೊಂಡ್ಬಿಟ್ಟು ಹೀಗೆ ಬಳಸಬಹುದು. ಇದರಿಂದ ದಾರದ ರೀಲ್ ಎಲ್ಲಾದರೂ ಬಿದ್ದು ಎಕ್ಸೆಸ್ ದಾರ ಹೊರಗೆ ಬರೋದು ತಪ್ಪುತ್ತೆ. ನೀವು ರೆಗ್ಯುಲರ್ ಆಗಿ ಬಟ್ಟೆ ಹೊಲಿತಾ ಇರಲಿಲ್ಲ ಅಂದರೂ ಪರವಾಗಿಲ್ಲ. ಯಾವಾಗಲಾದ್ರೂ ಹೊಲಿಯುವಾಗ ದಾರ ಎಲ್ಲಿದೆ, ರೀಲ್ ಎಲ್ಲಿದೆ, ಸೂಜಿ ಎಲ್ಲಿದೆ ಅಂತ ಹುಡುಕಾಡೋ ಬದಲಿಗೆ ನೋಡಿ, ಈ ರೀತಿಯಾಗಿ ನೀವು ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭ ಆಗುತ್ತೆ ಅಲ್ವಾ? ಈ ರೀತಿ ಸಿಂಪಲ್ ಆದ್ರೂ ತುಂಬಾ ಉಪಯೋಗ ಆಗುವಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ದಾರಕ್ಕೆ ಸಂಬಂಧಿಸಿದಂತೆ ಒಂದು ಒಳ್ಳೆ ಟಿಪ್ಸ್ ಆಯಿತು. ಇದರ ಜೊತೆಗೆ ಸೂಜಿನೂ ಅಷ್ಟೇ ಮುಖ್ಯ ಅಲ್ವಾ? ಬನ್ನಿ ಈಗ ಸೂಜಿಯನ್ನು ನೀವು ಯಾವ ರೀತಿ ಇಟ್ಕೊಳ್ಬಹುದು ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಮಗಿಲ್ಲಿ ಒಂದು ಪೆನ್ ಬೇಕಾಗತ್ತೆ ನೋಡಿ. ಇದು ಮುಗಿದ ತಕ್ಷಣ ಇದರಲ್ಲಿರುವಂತಹ ರೀಫಿಲನ್ನು ತೆಗೆದು ಬಿಡಬೇಕು. ಆಮೇಲೆ ಪೆನ್ನಲ್ಲಿ ಹೀಗೆ ಮಧ್ಯ ಖಾಲಿ ಜಾಗ ಉಳಿದಿರುತ್ತಲ್ಲ, ರೀಫಿಲ್ ಹಾಕೋ ಅಂತಹ ಜಾಗ, ಅಲ್ಲಿ ನೀವು ಸೂಜಿಗಳನ್ನು ಹಾಕಬಹುದು. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಪೇಪರಿಗೆ ಸೂಜಿಗಳನ್ನು ಚುಚ್ಚಿಬಿಟ್ಟು ಇಟ್ಕೊತಾ ಇರ್ತೀವಿ ಅಲ್ವಾ? ಆದರೆ ಪದೇ ಪದೇ ಅದೇ ಪೇಪರ್ಗೆ ಚುಚ್ಚಿ ಪೇಪರ್ ಕಿತ್ತು ಹೋಗ್ತಾ ಇರುತ್ತೆ. ಆಗ ಸೂಜಿ ಕೂಡ ಅಲ್ಲಿ ಇಲ್ಲಿ ಬೀಳೋವಂತಹ ಚಾನ್ಸಸ್ ಇರುತ್ತೆ.
ಅದರ ಬದಲಿಗೆ ನೀವು ಈ ರೀತಿ ಖಾಲಿಯಾಗಿರುವಂತಹ ಒಂದು ಪೆನ್ನಿನ ಒಳಗಡೆ ಎಲ್ಲ ಸೂಜಿಗಳನ್ನು ಹಾಕಿ ಇಟ್ಕೋಬಹುದು. ನೋಡ್ತಾ ಇದ್ದೀರಲ್ವಾ, ಎಲ್ಲ ಸೂಜಿಗಳನ್ನು ಇದ್ರ ಒಳಗಡೆ ಹಾಕಿದ ನಂತರ ಪೆನ್ನಿನ ಮುಂಭಾಗವನ್ನು ಹೀಗೆ ಕ್ಲೋಸ್ ಮಾಡ್ಕೊಂಡು ಬಿಟ್ಟರೆ ಮುಗಿದೋಯ್ತು. ನೋಡಿ, ಯಾವುದೇ ಸೂಜಿ ಹೊರಗೆ ಬೀಳೋದಿಲ್ಲ. ನೀವು ಬೇಕಂದಾಗ ಇದನ್ನು ಮತ್ತೆ ಓಪನ್ ಮಾಡಿಕೊಂಡು ಬೇಕಾಗಿರುವಂತಹ ಸೂಜಿಯನ್ನು ತೆಗೆದು ಬಳಸಬಹುದು. ಈ ತರಹ ಕಪ್ಗಳಲ್ಲಿ ಬರುವಂತಹ ಐಸ್ ಕ್ರೀಮ್ ಅಥವಾ ಯೋಗರ್ಟ್ಗಳನ್ನು ತಂದಿರ್ತೀವಿ ಅಲ್ವಾ, ಈ ಕಪ್ಗಳಲ್ಲಿ ನೋಡಿ ಯೋಗರ್ಟ್ ಸಾಮಾನ್ಯವಾಗಿ ಇರುತ್ತೆ. ಅದನ್ನು ಮೇಲ್ಗಡೆ ಈ ರೀತಿ ರ್ಯಾಪರ್ ಮುಚ್ಚಿರ್ತಾರೆ. ಅದನ್ನು ತಿಂದಾದ್ಮೇಲೆ ಇಂಥ ಕಪ್ಗಳನ್ನು ಏನು ಮಾಡ್ತೀವಿ, ಸುಮ್ಮನೆ ಬಿಸಾಕ್ಬಿಡ್ತೀವಿ ಅಲ್ವಾ. ಹಾಗೆ ಬಿಸಾಕೋದು ಬದಲಿಗೆ ಇವುಗಳನ್ನು ಇನ್ನೂ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬಹುದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಕಪ್ಗಳನ್ನು ಸರಿಯಾಗಿ ತೊಳೆದಿಟ್ಕೋಬೇಕು. ಆ ನಂತರ ಇವುಗಳಲ್ಲಿ ಯಾವುದೇ ರೀತಿಯ ಹಸಿಯ ಅಂಶ ಇಲ್ಲದಿರೋ ಹಾಗೆ ನೀರನ್ನು ಕೂಡ ಪೂರ್ತಿಯಾಗಿ ಒಂದು ಟಿಶ್ಯೂ ಪೇಪರ್ನಿಂದ ಈ ರೀತಿಯಾಗಿ ಒರೆಸ್ಕೊಂಡ್ಬಿಡಿ. ಹಾಗೆಯೇ ನಾವು ಇದರಲ್ಲಿ ಏನನ್ನಾದರೂ ಹಾಕಿ ಇಟ್ಬಿಟ್ರೆ ಬೇಗನೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮೊದಲಿಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ನೋಡಿ, ನಾನಿಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ನ ತಗೋತಾ ಇದ್ದೀನಿ. ಇದರಲ್ಲಿ ಈ ಕಪ್ಗಳನ್ನು ನಾನು ಹಾಕಿಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಥರದ ಬಾಕ್ಸ್ ಇದ್ರೂ ನಡೆಯುತ್ತೆ. ಸ್ಕ್ವೇರ್ ಆಗಲಿ, ರೆಕ್ಟ್ಯಾಂಗಲ್ ಆಗಲಿ, ರೌಂಡ್ ಆಗಲಿ, ಅದರಲ್ಲಿ ಹಿಡಿಸೋಷ್ಟು ಕಪ್ಗಳನ್ನು ನೀವು ಹಾಕಿ ಇಡಬಹುದು. ನೋಡಿ, ನಾನಿಲ್ಲಿ ತಗೊಂಡಿರುವಂತಹ ಬಾಕ್ಸ್ನಲ್ಲಿ 4 ಕಪ್ಗಳು ಕರೆಕ್ಟಾಗಿ ಫಿಕ್ಸ್ ಆಗಿದೆ. ಈ ಕಪ್ಗಳಲ್ಲಿ ನಾನೀಗ ಒಂದರಲ್ಲಿ ನೋಡಿ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಇದೇ ರೀತಿ ಒಂದೊಂದು ಕಪ್ಗಳಲ್ಲಿ ಒಂದೊಂದು ಮಸಾಲೆ ಪದಾರ್ಥವನ್ನು ನಾವು ಹಾಕಿ ಇಟ್ಕೋಬಹುದು. ನೋಡಿ, ಈ ತರಹ ಒಂದರಲ್ಲಿ ಚಕ್ಕೆನ ಹಾಕ್ತಾ ಇದ್ದೀನಿ, ಮತ್ತೊಂದರಲ್ಲಿ ಲವಂಗ, ಇನ್ನೊಂದರಲ್ಲಿ ಏಲಕ್ಕಿ, ಮತ್ತೊಂದರಲ್ಲಿ ಚಕ್ರಮೊಗ್ಗು, ಹೀಗೆ ಯಾವುದು ಬೇಕೋ ಆ ಮಸಾಲೆ ಪದಾರ್ಥಗಳನ್ನು ನಾವು ಒಂದೊಂದು ಕಪ್ನಲ್ಲಿ ಹಾಕಿ ಇಟ್ಕೋಬಹುದು. ನೋಡಿ, ಈ ರೀತಿಯಾಗಿ ನಮಗೆ ಪ್ರತಿನಿತ್ಯ ಏನು ಬೇಕಾಗುತ್ತೋ ಆ ಮಸಾಲೆ ಪದಾರ್ಥಗಳನ್ನು ಈ ಕಪ್ಗಳಲ್ಲಿ ಹಾಕಿ ಇಟ್ಕೋಬಹುದು. ಇವುಗಳನ್ನೆಲ್ಲ ಹಾಕಿದ ನಂತರ ಇದನ್ನು ನೀವು ಅಡುಗೆ ಮನೆಯಲ್ಲಿರುವಂತಹ ಡ್ರಾನಲ್ಲಿ ಇಟ್ಕೋಬಹುದು. ನೋಡಿದ್ರಲ್ಲ, ನಾವೇ ಒಂದು ಸಿಂಪಲ್ಲಾಗಿ ಮಸಾಲೆ ಡಬ್ಬಿಯನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ನೀವು ಅಡುಗೆ ಮಾಡುವಾಗ ಇದರಲ್ಲಿ ಏನು ಬೇಕೋ ಅದನ್ನು ತಗೊಂಡು ಉಪಯೋಗಿಸೋದಕ್ಕೂ ಈಸಿ ಆಗುತ್ತೆ. ಈ ಮಸಾಲೆಗಳೆಲ್ಲ ದಿನನಿತ್ಯ ಉಪಯೋಗ ಆಗೋದಿಲ್ಲ ಅನ್ನೋದಾದರೆ ನೀವು ಇದರಲ್ಲಿ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಈ ತರಹದ್ದು ಕೂಡ ಹಾಕಿಡಬಹುದು. ಈ ಕಪ್ಗಳನ್ನು ಅಡುಗೆ ಮನೆಯಲ್ಲಿ ಅಷ್ಟೇ ಅಲ್ಲ, ನೋಡಿ ಅದರ ಬದಲಿಗೆ ಒಂದೊಂದರಲ್ಲಿ ನೀವು ಹೀಗೆ ದಾರದ ರೀಲ್ಗಳು, ಮತ್ತೊಂದರಲ್ಲಿ ಬಟನ್ಗಳು, ಸೂಜಿ ಇದನ್ನೆಲ್ಲ ಕೂಡ ಹಾಕಿ ಇಡಬಹುದು. ನೀವು ರೆಗ್ಯುಲರ್ ಆಗಿ ಬಟ್ಟೆ ಹೊಲಿಯೋದಾದರೆ ಈ ತರಹ ಡಬ್ಬಿಯನ್ನು ನೀವು ಮಿಷಿನ್ ಹತ್ರನೇ ಇಟ್ಕೋಬಹುದು. ಆಗ ಬೇಕಾಗಿರುವಂತಹ ದಾರ, ಬಟನ್ ಬೇಗನೆ ಸಿಗುತ್ತೆ. ನೋಡಿದ್ರಲ್ಲ, ಹಾಗೆ ಸುಮ್ಮನೆ ಬಿಸಾಕುವಂತಹ ಕಪ್ಗಳನ್ನು ಕೂಡ ಮತ್ತೆ ಹೇಗೆ ಮರುಬಳಕೆ ಮಾಡಬಹುದು ಅಂತ.
ಈ ಐಡಿಯಾಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.